ನಿಮ್ಮ ಎಲ್ಲ ಅಗತ್ಯತೆಗಳನ್ನು ದೇವರು ಸ್ಪಷ್ಟವಾಗಿ ತಿಳಿದಿದ್ದಾನೆ. ಅದಕ್ಕಾಗಿ ನೀವು ತವಕ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಸೃಷ್ಟಿಕರ್ತನಾದ ದೇವರು, ನಿಮ್ಮನ್ನು ಪೋಷಿಸುವ ದೇವರು, ನಿಮ್ಮನ್ನು ಆಧರಿಸುವ ದೇವರು, ನಿಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಂಥ ಮಹೋನ್ನತ ದೇವರು ನಿಮ್ಮ ಅಗತ್ಯತೆಗಳನ್ನು ತಿಳಿದಿದ್ದಾನೆ. ಎಷ್ಟೋ ಜನರು ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಮಸ್ಯೆಗಳಲ್ಲಿ ಇದ್ದಾರೆ. ಸತ್ಯ ದೇವರನ್ನ ತಿಳಿಯದೆ ನಶಿಸಿ ಹೋಗುತ್ತಿದ್ದಾರೆ. ಅವರೆಲ್ಲರಿಗಾಗಿ ಸಾಕಪಟ್ಟು ಪ್ರಾರ್ಥನೆ ಮಾಡಬೇಕು. ಆಸಕ್ತಿಯಿಂದ ಪ್ರಾರ್ಥನೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಯಾವುದಕ್ಕಾಗಿ ತವಕ ಪಡುತ್ತಿದ್ದೀರಿ? ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯಾವುದಕ್ಕಾಗಿ ಈ ಲೋಕದಲ್ಲಿ ತವಕ ಪಡುತ್ತಿದ್ದೀರಿ? ಅನೇಕ ಜನರು ನೋಡುವಾಗ ಕೆಲಸಕ್ಕಾಗಿ, ಹಣಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಮಕ್ಕಳ ಮದುವೆಯನ್ನು ಮಾಡುವುದಕ್ಕಾಗಿ, ಉತ್ತಮವಾದ ಮನೆ ಕಟ್ಟುವುದಕ್ಕಾಗಿ, ಸ್ಥಳವನ್ನು ಕೊಂಡುಕೊಳ್ಳುವುದಕ್ಕಾಗಿ, ವಾಹನವನ್ನು ಕೊಂಡುಕೊಳ್ಳುವುದಕ್ಕಾಗಿ, ಈ ರೀತಿಯಾಗಿ ಲೌಕಿಕವಾದ ವಿಷಯಗಳಿಗಾಗಿ ತವಕ ಪಡುತ್ತಾರೆ. ಆದರೆ ದೇವರು ಯಾವ ವಿಷಯಕ್ಕಾಗಿ ನೀವು ತವಕ ಪಡಬೇಕೆಂಬುದಾಗಿ ಹೇಳಿದ್ದಾರೆಂಬುದಾಗಿ ತಿಳಿದುಕೊಳ್ಳಬೇಕು. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ರಿಂದ 33 ವಚನದಲ್ಲಿ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಅನೇಕ ಜನರು ಲೌಕಿಕವಾದ ವಿಷಯಗಳಿಗಾಗಿ ತವಕ ಪಡುತ್ತಿದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಹಾಗಾದ್ರೆ ನಿಮಗೆ ಏನೇನು ಬೇಕೋ ಅವೆಲ್ಲವುಗಳಿಗಾಗಿ ನೀವು ತವಕ ಪಡುವಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅನೇಕ ಜನರು ತವಕ ಪಡುತ್ತಾರೆ, ಅದಕ್ಕಾಗಿ ತೀವ್ರವಾಗಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ದೇವರು ಏನು ಹೇಳಿದ್ದಾರೆ? ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ನಿಮಗೆ ಏನೇನು ಬೇಕೆಂಬುದಾಗಿ, ಎಷ್ಟು ಬೇಕೆಂಬುದಾಗಿ, ನಿಮ್ಮ ಪ್ರತಿಯೊಂದು ವಿಷಯವನ್ನ, ನಿಮ್ಮ ಎಲ್ಲ ಅಗತ್ಯತೆಗಳನ್ನು ದೇವರು ಸ್ಪಷ್ಟವಾಗಿ ತಿಳಿದಿದ್ದಾನೆ. ಅದಕ್ಕಾಗಿ ನೀವು ತವಕ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಸೃಷ್ಟಿಕರ್ತನಾದ ದೇವರು, ನಿಮ್ಮನ್ನು ಪೋಷಿಸುವ ದೇವರು, ನಿಮ್ಮನ್ನು ಆಧರಿಸುವ ದೇವರು, ನಿಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಂತ ಮಹೋನ್ನತ ದೇವರು ನಿಮ್ಮ ಅಗತ್ಯತೆಗಳನ್ನು ತಿಳಿದಿದ್ದಾನೆ. ನಿಮ್ಮ ಅಗತ್ಯತೆಗಳನ್ನು ದೇವರು ಸ್ಪಷ್ಟವಾಗಿ ತಿಳಿದಿದ್ದಾನೆ. ನಿಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸಲು ದೇವರು ಶಕ್ತನಾಗಿದ್ದಾನೆ. ಹಾಗಾದ್ರೆ ನೀವು ಯಾವುದಕ್ಕಾಗಿ ತವಕ ಪಡಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ಮಾತನಾಡ್ತಿದ್ದೀರ ಅಂತ ಹೇಳುವಾಗ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ದೇವರ ರಾಜ್ಯವನ್ನ ಕಟ್ಟುವವರು ನಾವು, ನೀವು ಆಗಿದ್ದೇವೆ. ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ ಈ ಭೂಲೋಕದಲ್ಲಿ ನೆರವೇರಲು
ತವಕಪಟ್ಟು ಪ್ರಾರ್ಥನೆ ಮಾಡುವವರು ನಾವು ನೀವು ಆಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಪ್ರೀತಿಯುಳ್ಳ ದೈವ ಸೇವಕರೇ, ಯಾವ ವಿಷಯಕ್ಕಾಗಿ ನೀವು ತವಕ ಪಡುತ್ತಿದ್ದೀರಿ? ನಾವು ವಾಸ ಮಾಡುವಂಥ ಸ್ಥಳದಲ್ಲಿರುವಂಥ ಎಲ್ಲ ಜನರು ರಕ್ಷಣೆ ಹೊಂದಬೇಕು. ನಮ್ಮ ರಾಜ್ಯದ ಜನರು, ನಮ್ಮ ದೇಶದ ಜನರು, ಪ್ರಪಂಚದ ಮೂಲೆಯಲ್ಲಿರುವಂಥ ಎಲ್ಲ ಜನರು ಸತ್ಯ ದೇವರನ್ನ ತಿಳಿಯಬೇಕು. ಎಷ್ಟೋ ಜನರು ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಮಸ್ಯೆಗಳಲ್ಲಿ ಇದ್ದಾರೆ. ಸತ್ಯ ದೇವರನ್ನ ತಿಳಿಯದೆ ನಶಿಸಿ ಹೋಗುತ್ತಿದ್ದಾರೆ. ಅವರೆಲ್ಲರಿಗಾಗಿ ತವಕಪಟ್ಟು ಪ್ರಾರ್ಥನೆ ಮಾಡಬೇಕು. ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಪೌಳಿಯ ಒಡಕೆಯಲ್ಲಿ ನಿಂತು ಗೋಳಾಡಿ ಪ್ರಾರ್ಥನೆ ಮಾಡಬೇಕು. ಇದಕ್ಕಾಗಿ ತವಕ ಪಡಿರಿ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಆತ್ಮನು ಸಭೆಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಮೊದಲು ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಮೊದಲು ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ. ದೇವರ ಚಿತ್ತ ನೆರವೇರಲು ತವಕ ಪಡಿರಿ. ಅನೇಕ ದೈವ ಸೇವಕರು ಅಭಿಷೇಕಿಸಲ್ಪಟ್ಟವರಾಗಿ, ವರಗಳಿಂದ ತುಂಬಿಸಲ್ಪಟ್ಟವರಾಗಿ ಸೇವೆ ಮಾಡಲು ನಾವು ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. ನಾವಿರುವಂಥ ಸ್ಥಳದಲ್ಲಿ, ನಾವು ವಾಸ ಮಾಡುವಂಥ ಸ್ಥಳದಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ದೈವ ಸೇವಕರುಗಳಿಗಾಗಿ, ವಿಶ್ವಾಸಿಗಳಿಗಾಗಿ, ಎಲ್ಲ ಸಭೆಗಳಿಗಾಗಿ ತೀವ್ರವಾಗಿ ತವಕ ಪಟ್ಟು ಪ್ರಾರ್ಥನೆ ಮಾಡುವವರು ಇಂದು ಬೇಕಾಗಿದೆ. ಇದು ದೇವರ ಹೃದಯದ ಬಯಕೆಯಾಗಿದೆ. ಇಂದು ದೇವರಾತ್ಮನು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಮೊದಲು ದೇವರ ರಾಜ್ಯಕ್ಕಾಗಿ ತವಕ ಪಡ್ರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಇಷ್ಟು ದಿನಗಳು ನೀವು ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಅಗತ್ಯತೆಗಳಿಗಾಗಿ ತವಕ ಪಟ್ಟಿರಬಹುದು. ನೀವು ದೇವರ ರಾಜ್ಯಕ್ಕಾಗಿ ತವಕ ಪಟ್ಟು ಪ್ರಾರ್ಥನೆ ಮಾಡುವಾಗ ಇಷ್ಟು ದಿನಗಳು ಏನು ತಡೆಯಾಗಿದ್ದವು, ಆ ತಡೆಗಳೆಲ್ಲವನ್ನ ದೇವರು ತೆಗೆದುಹಾಕಿ ನಿಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸುತ್ತಾನೆ. ನಿಮ್ಮ ಅಗತ್ಯತೆಗಳೆಲ್ಲವನ್ನ ಪೂರೈಸಿ ನಿಮ್ಮನ್ನು ಆಶೀರ್ವಾದ ಮಾಡಲು ಮೊದಲು ನೀವು ದೇವರ ರಾಜ್ಯಕ್ಕಾಗಿ ತವಕ ಪಡಬೇಕಾಗಿದೆ. ನೋಡ್ರಿ, ಶಿಷ್ಯರು ಬಂದು ಯಾವ ರೀತಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಯೇಸುವಿನ ಬಳಿಗೆ ಬಂದು ಕೇಳುವಾಗ ಯೇಸು ಸ್ವಾಮಿ ಈ ಪ್ರಾರ್ಥನೆಯನ್ನು ಹೇಳಿಕೊಡ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನದಲ್ಲಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ದೇವರು ಶಿಷ್ಯರು ಯಾವ ರೀತಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕಲಿಸಿದರು, ಯಾವ ರೀತಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ನೋಡುವಾಗ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ. ದೇವರ ರಾಜ್ಯ ಭೂಲೋಕದಲ್ಲಿ ಸ್ಥಾಪಿಸುವವರು ನಾವು ನೀವು ಆಗಿದ್ದೇವೆ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಿನ್ನ ಚಿತ್ತ ಭೂಲೋಕದಲ್ಲಿ ನೆರವೇರಿಸು, ನಿನ್ನ ರಾಜ್ಯ ಬರಲಿ ಎಂಬುದಾಗಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕದಿಂದ ಪ್ರಾರ್ಥನೆ ಮಾಡಬೇಕಾಗಿದೆ. ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ದೇವರ ರಾಜ್ಯಕ್ಕಾಗಿ ತವಕ ಪಡ್ತಿದ್ದೀರೋ? ಉದಯದಲ್ಲೇ ಎದ್ದು ಕರ್ತನ ಸನ್ನಿಧಿಯಲ್ಲಿ ತೀವ್ರವಾಗಿ ಪ್ರಾರ್ಥಿಸುತ್ತಾ, ದೇವರೇ, ನನ್ನ ದೇಶದ ಜನರನ್ನು ರಕ್ಷಿಸಿರಿ. ನಮ್ಮ ದೇಶವನ್ನು ಆಳುವಂತ ನಾಯಕರು, ಅಧಿಕಾರಿಗಳನ್ನ ನಿನ್ನ ಚಿತ್ತಂತೆ ರೂಪಿಸಿ ಅವ್ರನ್ನ ಆಶೀರ್ವದಿಸಿರಿ, ಅವ್ರನ್ನ ಮುನ್ನಡೆಸಿರಿ ಎಂಬುದಾಗಿ ಎಲ್ಲರಿಗಾಗಿ
ತವಕಪಟ್ಟು ಪ್ರಾರ್ಥನೆ ಮಾಡುವವರು ನೀವು ಆಗಿದ್ದೇವೆ. ನೀವು ತವಕಪಟ್ಟು ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಗತ್ಯತೆಗಳೆಲ್ಲವನ್ನ ದೇವರು ಸಂಧಿಸುತ್ತಾನೆ. ಇಂದು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ನಿಮ್ಮನ್ನ ಸಮರ್ಪಣೆ ಮಾಡ್ರಿ. ದೇವರೇ, ಇಂದಿನಿಂದ ನಾನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಲು, ಪ್ರಾರ್ಥಿಸಲು ನನ್ನನ್ನು ನಿಮಗೆ ಸಮರ್ಪಣೆ ಮಾಡುತ್ತೇನೆ. ಪವಿತ್ರಾತ್ಮನನ್ನು ತುಂಬಿಸಿರಿ, ಪ್ರಾರ್ಥನಾತ್ಮದಿಂದ ನನ್ನ ತುಂಬಿಸಿರಿ, ಅಗ್ನಿ ಅಭಿಷೇಕದಿಂದ ನನ್ನ ತುಂಬಿಸಿರಿ, ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಿರಿ. ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಲು ನನ್ನನ್ನು ನಿನ್ನ ಸಾಧನವಾಗಿ ಉಪಯೋಗಿಸಿರಿ. ಇಗೋ ದೇವರೇ, ನನ್ನನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ ಎಂಬುದಾಗಿ ನೀವು ಸಮರ್ಪಿಸುವಾಗ ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಅಭಿಷೇಕಿಸಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಲು ದೇವರು ನಿಮ್ಮನ್ನು ಉಪಯೋಗಿಸುತ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೈವ ಜನರೇ, ನಾವು ಇಷ್ಟು ದಿನಗಳ ಕಾಲ ಲೌಕಿಕ ವಿಷಯಕ್ಕಾಗಿ ತವಕ ಪಟ್ಟಿರಬಹುದು. ಇದು ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವು ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ. ಹಾಗಾದರೆ ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವನ ಮಾಡುವಾಗ ನಾವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡ್ತೇವೋ ಅವೆಲ್ಲವನ್ನ ದೇವರು ಒದಗಿಸಿ ಕೊಡುತ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಮತ್ತಾಯನ ಬರೆಸುವಾರ್ತೆ 21ನೇ ಅಧ್ಯಾಯ 22ನೇ ವಚನದಲ್ಲಿ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ನೋಡ್ರಿ, ದೇವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡ್ತೀರೋ ಅವೆಲ್ಲವನ್ನ ಹೊಂದಿಕೊಳ್ತೀರ. ದೇವರೇ, ನನ್ನ ದೇಶವನ್ನು ರಕ್ಷಿಸು, ನನ್ನ ಜನನನ್ನು ರಕ್ಷಿಸು, ಎಲ್ಲ ಸಭೆಗಳನ್ನು ಅಭಿಷೇಕಿಸಿ ಆಶೀರ್ವಾದ ಮಾಡ್ರಿ, ಎಲ್ಲ ದೇವದಾಸರನ್ನು ಅಭಿಷೇಕಿಸಿ ಉಪಯೋಗಿಸಿರಿ ಎಂಬುದಾಗಿ ಒಂದೊಂದು ವಿಷಯಗಳಿಗಾಗಿ ನಾವು ದೇವರಲ್ಲಿ ನಂಬಿಕೆಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿದ್ದಾರೆ, ಅದನ್ನೆಲ್ಲ ಹೊಂದುವಿರಿ. ದೇವರು ಹೇಳಿದ್ದಾರೆ, ನೀವು ಭೂಲೋಕದಲ್ಲಿ ನಂಬಿಕೆಟ್ಟು ಏನೇನು ಪ್ರೇಯರ್ ಮಾಡ್ತೀರೋ ಅವೆಲ್ಲವನ್ನ ಕೇಳಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ನೀವೇನೇನು ಬೇಡ್ತೀರೋ ಅವೆಲ್ಲವನ್ನ ಒದಗಿಸಿ ಕೊಡ್ತೇನೆ. ಹಾಗಾದ್ರೆ ನಾವೇನ್ ಮಾಡಬೇಕು? ದೇವರ ರಾಜ್ಯಕ್ಕಾಗಿ ತವಕ ಪಟ್ಟು ಕರ್ತನ ಸನ್ನಿಧಿಯಲ್ಲಿ ತೀವ್ರವಾಗಿ ಪ್ರಾರ್ಥಿಸಬೇಕು. ಪ್ರತಿಯೊಂದು ದಿನದಲ್ಲಿ ಎಷ್ಟು ತಾಸು ನಾವು ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದೇವೆ? ನಾವು ಪ್ರಾರ್ಥನೆಯಲ್ಲಿ ಕಳೆಯುವಾಗ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಮಾತ್ರವಲ್ಲದೆ ದೇವರು ನಿಮ್ಮೆಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಾರೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನದಲ್ಲಿ, ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ, ಶಕ್ತಿಯಲ್ಲಿ ಆಧಾರಗೊಂಡಿದೆ. ದೇವರ ರಾಜ್ಯವು ಮಾತಿನಲ್ಲಿಲ್ಲ, ಶಕ್ತಿಯಲ್ಲಿ ಆಧಾರಗೊಂಡಿದೆ. ಹಾಗಾದರೆ ಕರ್ತನ ಶಕ್ತಿ ನಾವಿರುವಂಥ ಸ್ಥಳದಲ್ಲಿ ಇಳಿದು ಬರಲು, ದೇವರ ರಾಜ್ಯ ಸ್ಥಾಪನೆ ಆಗಲು, ಪವಿತ್ರಾತ್ಮರು ನಮ್ಮ ಪ್ರದೇಶದಲ್ಲಿ ಚಲಿಸಲು, ದೇವರ ಶಕ್ತಿ ನಮ್ಮ ಪ್ರಾಂತ್ಯದ ಮೇಲೆ ಇಳಿದು ಬರಲು ನಾವು ತೀವ್ರವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಯಾಕಂದರೆ ದೇವರ ರಾಜ್ಯವು ಮಾತಿನಲ್ಲಿಲ್ಲ, ಶಕ್ತಿಯಲ್ಲಿ ಆಧಾರಗೊಂಡಿದೆ. ದೇವರ ಶಕ್ತಿ, ದೇವರ ಬಲ, ಪವಿತ್ರಾತ್ಮರ ಬಲ ನಮ್ಮ ಪ್ರಾಂತ್ಯಗಳ ಮೇಲೆ, ಪ್ರದೇಶದ ಮೇಲೆ ಇಳಿಯುವಾಗ ದೇವರ ರಾಜ್ಯ ಸ್ಥಾಪನೆ ಆಗ್ತದೆ, ದೇವರ ಚಿತ್ತ ನೆರವೇರುತ್ತದೆ. ಲಕ್ಷಾಂತರ ಜನರು, ಕೋಟಿಗಟ್ಟಲೆ ಜನರು ಸತ್ಯ ದೇವರಾದ ಯೇಸುವನ್ನ ತಿಳಿದುಕೊಳ್ಳಲು ಸಾಧ್ಯ. ದೇವರ ರಾಜ್ಯಕ್ಕಾಗಿ ತವಕ ಪಟ್ಟು ತೀವ್ರವಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ಮಾತ್ರವಲ್ಲದೆ ದೇವರು ನಿಮ್ಮನ್ನು ಏರಳವಾಗಿ ಆಶೀರ್ವಾದ ಮಾಡುತ್ತಾರೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಈ ವಾಕ್ಯವನ್ನು ಗಮನಿಸಿರಿ ಪ್ರಿಯರೇ. ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ.
ಅದು ನಿಮಗೆ ದೊರೆಯುವುದು. ಹಾಗಾದರೆ ದೇವರು ಹೇಳಿರುವಂಥ ಕಾರ್ಯಗಳನ್ನು ನಾವು ಮಾಡುವಾಗ, ದೇವರ ವಾಕ್ಯಕ್ಕೆ ನಮ್ರತೆಯಿಂದ ನಾವು ಎಡಗೊಡುವಾಗ, ನಾವೇನು ಬೇಡುವಾಗಲೂ ಆತನು ಅನುಗ್ರಹಿಸಿಕೊಡುತ್ತಾನೆ. ಹಾಗಾದರೆ ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಯಾವ ವಿಷಯಕ್ಕಾಗಿ ತವಕ ಪಡುತ್ತಿದ್ದೀರಿ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಲು ನಮ್ಮನ್ನ ದೇವರು ಆರಿಸಿ ತೆಗೆದುಕೊಂಡಿದ್ದಾರೆ. ದೇವರ ಚಿತ್ತವನ್ನು ಮಾಡುವವರು ನೀವೇ ಆಗಿದ್ದೇವೆ. ಅದಕ್ಕಾಗಿ ದೇವರು ಹೇಳಿದ್ರು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ನೀವೇ ನನ್ನ ಸಾಕ್ಷಿಗಳು. ಉಪ್ಪೆ ಸಪ್ಪಗಾದರೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತ್ತು? ನಾವು ಪ್ರಾರ್ಥಿಸದೆ, ನಾವು ದೇವರ ಚಿತ್ತವನ್ನ ಮಾಡದೆ, ನಾವು ತವಕಪಟ್ಟು ಪ್ರಾರ್ಥನೆ ಮಾಡದೆ ಹೋದರೆ ದೇವರ ರಾಜ್ಯ ಯಾವ ರೀತಿ ಸ್ಥಾಪನೆ ಆಗ್ತದೆ? ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡ್ರಿ. ಎಸಪ್ಪ, ರಾಜ್ಯಕ್ಕಾಗಿ, ನೀತಿಗಾಗಿ ನಾನು ತವಕ ಪಡುತ್ತೇನೆ. ನನ್ನನ್ನು ಸಂಪೂರ್ಣವಾಗಿ ನಿನಗೆ ಸಮರ್ಪಣೆ ಮಾಡುತ್ತೇನೆ. ನಿನ್ನ ಚಿತ್ತಂತೆ ನಾನು ಉಪಯೋಗಿಸಿರಿ ಎಂಬುದಾಗಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಿಮ್ಮನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಗತ್ಯತೆಗಳೆಲ್ಲವನ್ನ ದೇವರು ಪೂರೈಸುತ್ತಾನೆ. ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ಬನ್ನಿ ಪ್ರಿಯರೇ, ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ. ಇವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವು ಎಂಬುದಾಗಿ ಹೇಳಿದಿರಿ ಸ್ವಾಮಿ. ಎಷ್ಟು ಜನರು ಎಸಪ್ಪ, ಇನ್ನು ಮುಂದೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾನು ತವಕ ಪಡುತ್ತೇನೆ, ನಿನ್ನ ಚಿತ್ತ ನೆರವೇರಲು, ನಿನ್ನ ರಾಜ್ಯ ಬರಲು ನಾನು ತವಕದಿಂದ ಪ್ರಾರ್ಥಿಸ್ತೇನೆ. ಪ್ರಾರ್ಥನಾತ್ಮ ನನ್ನ ಮೇಲೆ ಸುರಿಯ ಮಾಡ್ರಿ, ನಿನ್ನ ಸಾಧನವಾಗಿ ನನ್ನನ್ನು ಉಪಯೋಗಿಸಿರಿ. ದೇವರೇ, ಒಂದು ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡಿದಿರಿ. ಈಗೋ ನನ್ನನ್ನು ನಿನಗೆ ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ಎಷ್ಟು ಜನರು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದರು, ಅವರೆಲ್ಲರ ಮೇಲೆ ಪವಿತ್ರಾತ್ಮನ ಅಗ್ನಿ ಅಭಿಷೇಕ ಇಳಿದು ಬರಲಿ. ಮಾತೃಬಲದ ಕರ್ತನೆ, ಪ್ರಾರ್ಥನಾತ್ಮ ತುಂಬಿಸಿ ಪ್ರತಿಯೊಬ್ಬರೂ ತೀವ್ರವಾಗಿ ಪ್ರಾರ್ಥಿಸಲು, ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಲು ನಿನ್ನ ಆತ್ಮನಿಂದ ಅವನ್ನ ತುಂಬಿಸಿರಿ, ತುಂಬಿಸಿರಿ, ತುಂಬಿಸಿರಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡ ಮಾತೃಬಲದೆ ಸ್ವಾಮಿ, ನಿನ್ನ ಚಿತ್ತಂತೆ ಅವ್ರನ್ನ ಆಶೀರ್ವದಿಸಿರಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಡಿದ್ದೀರಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವು ದೇವರ ರಾಜ್ಯಕ್ಕಾಗಿ ತವಕದಿಂದ ಪ್ರಾರ್ಥಿಸಿರಿ. ದೇವರಿಗೆ ನಿಮ್ಮನ್ನು ಸಮರ್ಪಿಸಿರಿ. ದೇವರು ತನ್ನ ಚಿತ್ತವನ್ನು ನಿಮ್ಮಲ್ಲಿ ನೆರವೇರಿಸುವುದು ಮಾತ್ರವಲ್ಲದೆ ನಿಮ್ಮನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡುತ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.